ಹಿಂದುತ್ವ ನೆಲೆಗಟ್ಟಿನಲ್ಲಿ ಜಾತಿ ವ್ಯವಸ್ಥೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಅನ್ತಾ ಇದ್ದಾರೆ ಕನೇರಿ ಶ್ರೀ ಅವರು. ಯಾಕಂತಂದರೆ ಕಮ್ಯುನಿಸ್ಟರನ್ನು ಟೀಕಾ ಮಾಡಿರಿ, ಆದರೆ ಕಮ್ಯುನಿಸ್ಟರಲ್ಲಿ ಒಳ್ಳೆಯ ಗುಣಗಳನ್ನ ನಾವು ಸ್ವೀಕಾರ ಮಾಡ್ಬೇಕಲ್ಲ. ಇವತ್ತು ಎಷ್ಟೋ ಜನ ನಮ್ಮ ಹಿಂದೂ ಹುಡುಗರು ಹೋಗಲಿ, ಆಂಜನೇಯನಿಗೆ ಹೋಗಲಿ, ಭೇಟಿ ಆಗಲಿ, ದೇವರಿಗೆ ತಮ್ಮ ಹರಕೆಗಳನ್ನು ತಲುಪಿಸಲಿ, ಇನ್ನೊಂದು ಕಡೆ ಹೋಗಲಿ, ಅದಕ್ಕೆ ಯಾರು ತಕರಾರು ಇಲ್ಲ. ಆದರೆ ಪಾಪ ಅನ್ಎಂಪ್ಲಾಯ್ ಸಹ ನಮ್ಮ ಮಕ್ಕಳು ಇವತ್ತು ಹಾದಿಗೆ ಬೀಳ್ತಾ ಇದ್ದಾರೆ, ಬೀದಿಗೆ ಬೀಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಕನೇರಿ ಶ್ರೀ ಅವ್ರು ಏನು ಹೇಳ್ತಾ ಇದ್ದಾರೆ, ಇದಕ್ಕೊಂದು ಆರ್ಥಿಕ ಮೂಲವನ್ನು ಹುಡುಕಬೇಕಲ್ಲ. ಕಮ್ಯುನಿಸಮ್ ಅಂದ್ರೆ ಏನಪ್ಪ, ಎಲ್ಲರೂ ಸಮಾನ ಬದುಕು ಅಂತ ಒಂದು ಆರ್ಥಿಕ ವ್ಯವಸ್ಥೆ, ಅದನ್ನ ತರಿಸುವಾಗ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಉಗ್ರ ಹೋರಾಟವನ್ನು ಅದು ಆ ಬಂದೂಕು ಹಿಡ್ಕೊಂಡು ಮಧ್ಯ ಹಿಡ್ಕೊಂಡು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಾವು ವಿರೋಧ ಮಾಡ್ತೀವಿ ಅದು. ಆದರೆ ಅದಕ್ಕೆ ಪರ್ಯಾಯ ಒಂದು ಅದಕ್ಕೆ ಆರ್ಥಿಕ ವ್ಯವಸ್ಥೆ ನಾವು ಮಾಡಬೇಕಲ್ಲ. ಇಲ್ಲ ಹೋಗ್ಬಿಡ್ರಿ, ಕೃಷಿಗೆ ಅಟ್ಲೀಸ್ಟ್ ಕೃಷಿ ಬಗ್ಗೆ ಒಳ್ಳೆ ಡೆವಲಪ್ಮೆಂಟ್ಗೆ ನಮ್ಮ ಕನೇರಿ ಶ್ರೀಯವರು ಮಾತಾಡ್ತಾ ಇದ್ದಾರೆ. ಕೃಷಿ ಸಾವಯವ ಮಾಡಬೇಕು, ಮತ್ತೊಂದು ಮಾಡಬೇಕು ಎಲ್ಲ ಹೇಳಿದ್ರಿ. ಆದರೆ ಮಾರ್ಕೆಟ್ ಬಗ್ಗೆ ಯಾಕೆ ಮಾತಾಡೋದು ನೀವು? ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ. ರೈತ ಒಂದು ಏನಪ್ಪ ಬೆಳೆದ ಬೆಳೆಗೆ ರೇಟ್ ಸಿಗ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಇನ್ನೂ 4 ಜನಕ್ಕೆ ಉದ್ಯೋಗ ಕೊಡುವಂಗೆ ಆಗ್ತಾನಲ್ಲ. ಇವತ್ತು ನಾವು ನಿಂದು ವಿಚಾರ ಮಾಡುವಂಥದ್ದು, ಅದರಲ್ಲೂ ಕನೇರಿ ಶ್ರೀ ಅಂತ ಅವ್ರು ವಿಚಾರ ಮಾಡ್ಬೇಕಾಗಿದ್ದು ಏನಪ್ಪ ಅಂದ್ರೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಹುಡ್ತಾ ಇದ್ದಾವೆ ಮತ್ತು ಅಲ್ಲಿ ಬದುಕುವಂಥದ್ದು. ಇವತ್ತು ಅವರು ಯುವಕರು ಕೃಷಿ ಕಡೆ ನೋಡ್ತಾ ಇಲ್ಲ. ನೀವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ, ನಿಮ್ಮ ಮಠದಲ್ಲೇ ಮಾಡ್ತಾಯಿದ್ರಿ, ಹೊರಗೆ ಓದಲ್ಲ ಹೇಳ್ತಾಯಿದ್ರಿ, ಎಲ್ಲ ಕಡೆ ಹೇಳ್ತಾಯಿದ್ರಿ. ಕೃಷಿ ಕಡೆ ಯಾರು ಬರ್ತಾ ಇಲ್ಲ, ಎಲ್ಲರೂ ನೌಕರಿ ಬೇಕು, ವೈಟ್ ಕಲರ್ ಬೇಕು ಓಡ್ತಾಯಿದ್ರಿ. ಯಾಕೆ ಇವತ್ತು ಕೃಷಿ ಮಾಡುವಂಥ ಯುವಕರಿಗೆ ಹೆಣ್ಣು ಸಹ ಸಿಗ್ತಾ ಇಲ್ಲ. ಇದು ವಾಸ್ತವ. ಸುಮ್ಮನೆ ಬಸ್ಸು ತಾಲೀಮಾನಿ ಆದರೆ ಎಲ್ಲ ಮಾತಾಡೋದು ಈ ದಿಶೆಯಲ್ಲಿ ಯಾಕೆ ನೀವು ಚಿಂತನೆ ಬೆಳೆಸಬಾರ್ದು ಅಂತ ನಾವು ಸಲಹೆ ಕೊಡ್ತಾ ಇಲ್ಲ. ಇದನ್ನು ಇಡ್ತಾ ಇದ್ದೀನಿ, ಮುಂದೆ ಚರ್ಚೆಗೆ ಇಡ್ತಾ ಇದ್ದು. ಕನೇರಿ ಶ್ರೀ ಅವ್ರ ಮಾತು ಹೇಳಿದಾಗ ನೋಡ್ರಿ, ಒಂದು ಕೃಷ್ಣ ಭಗವದ್ಗೀತೆ ಹೇಳಿದಂಗೆ ರೀ, ಇವತ್ತು ಕನೇರಿ ಶ್ರೀ ಅವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸುವಂಥ ಕೆಲಸ ಸರ್ವಸಾಮಾನ್ಯ ಜನ ಮಾಡ್ತಾ ಇಲ್ಲ.